ಗಾದೆಗಳು ವೇದಗಳಿಗೆ ಸಮಾನ ಎಂಬ ಮಾತಿನಂತೆ ಅತ್ಯಂತ ಸರಳ ಸಾಲುಗಳಲ್ಲಿ ಬದುಕಿನ ದೊಡ್ಡ ಸತ್ಯವನ್ನು ಹೇಳುವ ಶಕ್ತಿ ಗಾದೆಗಳಿಗಿದೆ. ತೋಳ ಹಳ್ಳಕ್ಕೆ ಬಿದ್ದರೆ ಆಳಿಗೊಂದು ಕಲ್ಲು ಎಂಬ ಗಾದೆ ಮಾತು ಸಮಾಜದಲ್ಲಿನ ಜನರ ಮನಸ್ಥಿತಿ ಮತ್ತು ಮನುಷ್ಯನ ಅಸ್ಥಿರತೆಯನ್ನು ಮಾರ್ಮಿಕವಾಗಿ ವಿವರಿಸುತ್ತದೆ. ಈ ಗಾದೆಯ ಸಂಪೂರ್ಣ ವಿಸ್ತರಣೆ ಇಲ್ಲಿದೆ. 1. ಪೀಠಿಕೆ. ತೋಳವು ಕಾಡು ಪ್ರಾಣಿಗಳಲ್ಲಿ ಅತ್ಯಂತ ಕ್ರೂರ ಮತ್ತು ಚಾಣಾಕ್ಷ ಪ್ರಾಣಿ. ಅದು ಬಲಶಾಲಿಯಾಗಿರುವಾಗ ಯಾರೂ ಅದರ ಹತ್ತಿರ ಸುಳಿಯಲು ಧೈರ್ಯ ಮಾಡುವುದಿಲ್ಲ. ಆದರೆ ಅದೇ ತೋಳಕ್ಕೆ ಸಂಕಷ್ಟ ಎದುರಾದಾಗ ಜನರು ಹೇಗೆ ವರ್ತಿಸುತ್ತಾರೆ ಎಂಬುದನ್ನು ಈ ಗಾದೆ ತಿಳಿಸುತ್ತದೆ. 2. ಗಾದೆಯ ನೇರ ಅರ್ಥ. ಕಾಡಿನಲ್ಲಿ ಓಡಾಡುವ ತೋಳವು ಆಕಸ್ಮಿಕವಾಗಿ ಆಳವಾದ ಹಳ್ಳಕ್ಕೆ ಬಿದ್ದು ಮೇಲೆ ಬರಲಾಗದೆ ಒದ್ದಾಡುತ್ತಿರುವಾಗ ದಾರಿಯಲ್ಲಿ ಹೋಗುವ ಪ್ರತಿಯೊಬ್ಬನೂ ಅದಕ್ಕೆ ಒಂದೊಂದು ಕಲ್ಲು ಎಸೆಯುತ್ತಾನೆ. ಅದು ಮೇಲೆ ಇದ್ದಾಗ ಹೆದರಿ ಓಡುತ್ತಿದ್ದವರು ಈಗ ಅದು ಅಸಹಾಯಕವಾಗಿರುವುದನ್ನು ಕಂಡು ತಮ್ಮ ಹಳೆಯ ದ್ವೇಷ ತೀರಿಸಿಕೊಳ್ಳಲು ಅಥವಾ ಮೋಜು ಮಾಡಲು ಮುಂದಾಗುತ್ತಾರೆ. 3. ಗಾದೆಯ ಒಳಾರ್ಥ ಅಥವಾ ತಾತ್ಪರ್ಯ. ಈ ಗಾದೆಯು ಮನುಷ್ಯ ಸಮಾಜದ ಒಂದು ಕಹಿ ಗುಣವನ್ನು ಎತ್ತಿ ತೋರಿಸುತ್ತದೆ. ಅಧಿಕಾರ ಮತ್ತು ದರ್ಪ. ವ್ಯಕ್ತಿಯೊಬ್ಬ ಅಧಿಕಾರದಲ್ಲಿರುವಾಗ, ಶ್ರೀಮಂತನಾಗಿರುವಾಗ ಅಥವಾ ದೈಹಿಕವಾಗಿ ಬಲಶಾಲಿಯಾಗಿರುವಾಗ ಅವನಿಗೆ ಹೆದರಿ ಎಲ್ಲರೂ ಗೌರವ ಕೊಡುತ್ತಾರೆ. ಅವನು ತಪ್ಪು ಮಾಡಿದರೂ ಯಾರೂ ಪ್ರಶ್ನಿಸುವ ಸಾಹಸ ಮಾಡುವುದಿಲ್ಲ. ಅವಕಾಶವಾದಿ ಗುಣ. ಯಾವಾಗ ಆ ವ್ಯಕ್ತಿ ತನ್ನ ಅಧಿಕಾರ ಕಳೆದುಕೊಳ್ಳುತ್ತಾನೋ ಅಥವಾ ಯಾವುದಾದರೂ ದೊಡ್ಡ ಸಂಕಷ್ಟಕ್ಕೆ ಸಿಲುಕುತ್ತಾನೋ ಆಗ ಸಮಾಜ ಅವನನ್ನು ಗೌರವಿಸುವುದನ್ನು ನಿಲ್ಲಿಸುತ್ತದೆ. ಅದುವರೆಗೆ ಸುಮ್ಮನಿದ್ದವರೆಲ್ಲರೂ ಆತನನ್ನು ಟೀಕಿಸಲು, ಅವಮಾನಿಸಲು ಅಥವಾ ಅವನ ಪತನವನ್ನು ಸಂಭ್ರಮಿಸಲು ಶುರುಮಾಡುತ್ತಾರೆ. ಅಸಹಾಯಕತೆಯ ಲಾಭ. ಒಬ್ಬ ವ್ಯಕ್ತಿ ಕೆಳಗೆ ಬಿದ್ದಾಗ ಅವನಿಗೆ ಕೈಕೊಟ್ಟು ಮೇಲೆತ್ತುವವರ ಸಂಖ್ಯೆಗಿಂತ ಅವನ ಮೇಲೆ ಕಲ್ಲು ಎಸೆದು ಮಾತಿನಿಂದ ಅಥವಾ ಕೃತಿಯಿಂದ ಮತ್ತಷ್ಟು ಕೆಳಕ್ಕೆ ತಳ್ಳುವವರೇ ಹೆಚ್ಚು ಎಂಬುದು ಈ ಗಾದೆಯ ಸಾರಾಂಶ. 4. ಬದುಕಿಗೆ ಪಾಠ. ಈ ಗಾದೆಯು ನಮಗೆ 2 ಪ್ರಮುಖ ಪಾಠಗಳನ್ನು ಕಲಿಸುತ್ತದೆ. ಒಂದು ವ್ಯಕ್ತಿಗೆ ನಾವು ಬಲಶಾಲಿಯಾಗಿರುವಾಗ ಅಥವಾ ಅಧಿಕಾರದಲ್ಲಿರುವಾಗ ಇತರರನ್ನು ಪೀಡಿಸಬಾರದು. ನಾವು ಇತರರಿಗೆ ತೊಂದರೆ ನೀಡಿದ್ದರೆ ನಾವು ಸಂಕಷ್ಟಕ್ಕೆ ಸಿಲುಕಿದಾಗ ಇಡೀ ಜಗತ್ತು ನಮ್ಮ ಮೇಲೆ ತಿರುಗಿ ಬೀಳುತ್ತದೆ. 2. ಸಮಾಜಕ್ಕೆ ಒಬ್ಬ ವ್ಯಕ್ತಿ ಕಷ್ಟದಲ್ಲಿದ್ದಾಗ ಅವನ ಅಸಹಾಯಕತೆಯ ಲಾಭ ಪಡೆಯುವುದು ಅಥವಾ ಅವನನ್ನು ಮತ್ತಷ್ಟು ಪೀಡಿಸುವುದು ಮನುಷ್ಯತ್ವವಲ್ಲ. ತೀರ್ಮಾನ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಅಧಿಕಾರವಿದ್ದಾಗ ಮೆರೆದವನಿಗೆ ಅಧಃಪತನ ಬಂದಾಗ ಎಲ್ಲರೂ ಶತ್ರುಗಳಾಗುತ್ತಾರೆ ಎಂಬುದೇ ಈ ಗಾದೆಯ ಸಂದೇಶ. ಈ ಗಾದೆಯನ್ನು ಆಧರಿಸಿ ಒಂದು ಸಣ್ಣ ಕಥೆ ಅಥವಾ ಪ್ರಬಂಧ ಬರೆಯಲು